ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹೇಳುವ ವಿಷಯ ನೀವು ತಮ್ನೇಲ್ನಲ್ಲಿ ಕಂಡಂತೆಯೇ ಸಯ್ಯಿದ್ ಕುರ್ರತುಸ್ ಸಾದಾತ್ ಫಜಲ್ ಕೋಯಮ್ಮ ತಂಗಳ್ ಉಸ್ತಾದ್ರವರ ಕರಾಮತ್ ಚರಿತ್ರೆಗಳ ಕುರಿತಾಗಿದೆ. ಪ್ರೀತಿಯ ಮುಮಿನ್ಗಳೇ, ಸಯ್ಯಿದ್ ಕುರ್ರತುಸ್ ಸಾದಾತ್ ಫಜಲ್ ಕೋಯಮ್ಮ ತಂಗಳ್ ಉಸ್ತಾದ್ರವರು ನಮ್ಮನ್ನಗಲಿ ಹೋದರು. ಆದರೂ ಕೂಡ ಅವರು ಮಾಡಿಟ್ಟಂತಹ ಹಲವಾರು ಕರಾಮತ್ಗಳು ಇನ್ನೂ ಕೂಡ ನಮಗೆ ಕಾಣಲಿರುವಂತಹ ಕರಾಮತ್ಗಳು ತುಂಬ ಬಾಕಿ ಇದೆ. ಪ್ರೀತಿಯ ಮುಮಿನ್ಗಳೇ, ಸಯ್ಯಿದ್ ಕುರ್ರತುಸ್ ಸಾದಾತ್ ತಂಗಳ್ ಉಸ್ತಾದ್ರವರ ಕೆಲವು ಚರಿತ್ರೆಗಳನ್ನು ನಾವು ನೋಡೋಣ. ಒಮ್ಮೆ ಗಲ್ಫ್ನಲ್ಲಿ ಉಮರ್ಕ ಎಂಬವರನ್ನು ಒಂದು ದಂಪತಿಗಳು ಭೇಟಿಯಾಗಿ ಅವರಿಗೆ ಮಕ್ಕಳಾಗದ ವಿಷಯವನ್ನು ಹೇಳಿಕೊಂಡು ಸಂಕಟವನ್ನು ಹೇಳಿದಾಗ ಅವರು ಹೇಳಿದರು, ನನಗೇನೂ ಗೊತ್ತಿಲ್ಲ, ನನಗೆ ಮಂತ್ರಿಸಲು ಗೊತ್ತಿಲ್ಲ, ಆದರೆ ನಾನು ಒಂದು ವ್ಯಕ್ತಿಯನ್ನು ತೋರಿಸುತ್ತೇನೆ, ಅವರ ಹತ್ತಿರ ಹೋಗಿ ಹೇಳಿ, ಆಗ ನಿಮಗೆ ಅದಕ್ಕೆ ಫಲ ಕಾಣಬಹುದು ಎಂದು ಹೇಳಿದಾಗ, ಯಾವ ವ್ಯಕ್ತಿ ಯಾರು ಅದು ಎಂದು ಕೇಳಿದಾಗ ಅಲ್ಲಿಂದ ಆ ಉಮರ್ಕ ಎಂಬವರು ಹೇಳಿದ್ದು, ಅದು ಕೇರಳದ ಎಟ್ಟಿಕ್ಕುಳಂ ಎಂಬಲ್ಲಿರುವಂತಹ ಕಣ್ಣೂರು ಜಿಲ್ಲೆಯ ಎಟ್ಟಿಕ್ಕುಳಂನಲ್ಲಿರುವ ಸಯ್ಯಿದ್ ತಾಜುಲ್ ಉಲಮಾ ತಂಗಳ್ರವರ ಮಗನಾದ ಕುರ್ರತುಸ್ ಸಾದಾತ್ ಫಜಲ್ ಕೋಯಮ್ಮ ತಂಗಳ್ ಉಸ್ತಾದ್ರವರು ಎಂದು ಹೇಳಿದಾಗ ಅವರು ನೇರವಾಗಿ ಎಟ್ಟಿಕ್ಕುಳಂಗೆ ಬಂದು ಸಯ್ಯಿದ್ ಫಜಲ್ ಕೋಯಮ್ಮ ತಂಗಳ್ ಉಸ್ತಾದ್ರವರನ್ನು ಕಂಡು ಅವರಲ್ಲಿ ಈ ವಿಷಯವನ್ನು ಹೇಳಿದಾಗ, 12 ವರ್ಷವಾಗಿ ನಮಗೆ ಮಕ್ಕಳಿಲ್ಲ ಎಂದು ಆ ದಂಪತಿಗಳು ಹೇಳಿದಾಗ ಅಲ್ಲಿಂದ ಫಜಲ್ ಕೋಯಮ್ಮ ತಂಗಳ್ ಉಸ್ತಾದ್ರವರು ಅವರಿಗೆ ಮಂತ್ರಿಸಿ ಅವರನ್ನು ಬೇಗನೆ ಪರಿಗಣಿಸಿಕೊಂಡು ಅವರಿಗೆ ಮಂತ್ರಿಸಿ ನೀರನ್ನು ನೀಡಿದಾಗ ಅವರು ಅದನ್ನು ತೆಗೆದುಕೊಂಡು ಅವರ ಊರಿಗೆ ಮರಳಿದರು. ಅವರ ಊರು ಹತ್ತಿರದಲ್ಲೇನೂ ಅಲ್ಲ, ತುಂಬ ಆಚೆಯಾಗಿತ್ತು. ಕೇರಳದವರೇ ಆಗಿದ್ದರು, ಆದರೂ ಕೂಡ ಕೇರಳದ ಆ ಬದಿಗಾಗಿತ್ತು. ಇದು ನಾನು ಸುಮ್ಮನೆ ಹೇಳುವುದಲ್ಲ, ನಮ್ಮ ಮೊಹಮ್ಮದ್ ಸಕಾಫಿ ಕೊಲ್ಲಂ ಎಂಬ ಒಂದು ಉಸ್ತಾದ್ರವರು ಹೇಳಿದಂತಹ ಒಂದು ಪ್ರಭಾಷಣದ ಟ್ರಾನ್ಸ್ಲೇಟ್ ಆಗಿ ನಾನು ಹೇಳುತ್ತಿದ್ದೇನೆ. ಪ್ರೀತಿಯ ಮುಮಿನ್ಗಳೇ, ಹಾಗೆ ಅವರ ಊರಿಗೆ ಮರಳುವಾಗ ಅವರ ಹೆಂಡತಿ ಆ ಪತಿಯವರಲ್ಲಿ ಕೇಳಿದರು, ಇದು ನಾವು ಇಷ್ಟೆಲ್ಲ ಕಷ್ಟ ಬಂದು ಇಷ್ಟೊಂದು ದೂರದಿಂದ ಬಂದು ನಮಗೆ ಸಿಕ್ಕಿದ್ದು ಒಂದು ನೀರು ಮಾತ್ರವಲ್ವಾ, ನಾವು ಇದನ್ನು ನಿರೀಕ್ಷಿಸಿದ್ದು ಎಂದು ಕೇಳಿದಾಗ ಆ ಪತಿಯು, ಹೌದಲ್ವಾ, ನಾವು ಇಷ್ಟೊಂದು ದೂರದಿಂದ ಬಂದುಕೊಂಡು ನಮಗೆ ಸಿಕ್ಕಿದ್ದು ಒಂದು ನೀರು ಮಾತ್ರವಲ್ವಾ, ನಾವು ನಿರೀಕ್ಷಿಸಿದ್ದು ಇದಲ್ಲಲ್ವಾ, ನಾವು ತುಂಬ ಏನೆಲ್ಲ ಸಿಗಬಹುದು, ಏನೆಲ್ಲ ತುಂಬ ಹೊತ್ತು ಮಾಡಬಹುದು, ಮಂತ್ರಿಸಬಹುದು, ಏನೆಲ್ಲ ಮಾಡಬಹುದು ಎಂದು ನೆನೆಸಿಕೊಂಡು ಬಂದಿದ್ದರೂ ಕೂಡ ಅಲ್ಲಿಂದ ಒಂದು ಬಾಟಲ್ ನೀರಿಗೆ ಏನೋ ಒಂದು ಆಯತ್ ಓದಿ ಅಲ್ಲಿಂದ ಊದಿ ನೀಡಿದಾಗ ಅವರಿಗೆ ಏನೋ ಸಮಾಧಾನವಾಗಲಿಲ್ಲ. ಹಾಗೆ ಅವರು ಹೋಗಿ ಮನೆಗೆ ತಲುಪಿದ ನಂತರ, ನಾವು ಬಂದದ್ದು ಈ ಒಂದು ಬಾಟಲ್ ನೀರಿಗಲ್ಲಲ್ವಾ ಎಂದುಕೊಂಡು ಅಲ್ಲಿಂದ ಅದರ ಮಹತ್ವವನ್ನು ತಿಳಿಯದೆ ಅವರು ಆ ಒಂದು ಬಾಟಲ್ ನೀರನ್ನು, ಮಂತ್ರಿಸಿದ ನೀರನ್ನು ಅವರ ತೆಂಗಿನ ಮರದ ಬುಡಕ್ಕೆ ಎಸೆದು ಬಿಟ್ಟರು. ಹಾಗೆ ಅವರು ರಾತ್ರಿ AC ರೂಮ್ನಲ್ಲಿ ಮಲಗುವಾಗ, AC ರೂಮ್ ಎಂದರೆ ಫುಲ್ಲಾಗಿ ಒಂದು ಗ್ಯಾಪ್ ಕೂಡ ಇರಬಾರದು, AC ಹೊರಗೆ ಹೋಗ್ತದೆ ಎಂದುಕೊಂಡು ಎಲ್ಲವನ್ನು ಮುಚ್ಚುತ್ತಾರೆ. ಹಾಗೆ ಒಂದು ಶಬ್ದವೂ ಕೂಡ ಹೊರಗಿನಿಂದ ಒಳಕ್ಕೆ ಬರದ ಹಾಗೆ ಮಾಡಿರುತ್ತಾರೆ. ಹಾಗೆ AC ರೂಮ್ನಲ್ಲಿ ಮಲಗಿರುವಾಗ ಅವರಿಗೆ ರಾತ್ರಿ ಹೊತ್ತು ಮಲಗುವ ಸಮಯದಲ್ಲಿ ನಿದ್ರೆ ಬರುತ್ತಿಲ್ಲ. ಹಾಗೆ ನಿದ್ರೆ ಬರುವುದು ಕೂಡ ಇಲ್ಲ, ಅಲ್ಲಿಂದ ದೊಡ್ಡ ಶಬ್ದಗಳು ಬರುತ್ತಿದೆ. ಯಾವ ಶಬ್ದವೇನೆಂದರೆ, 100ಕ್ಕೂ ಹೆಚ್ಚು ಪುಟ್ಟ ಮಕ್ಕಳು ಹೆತ್ತಾಗ ಅಳುವುದಿಲ್ವಾ, ಅಂತಹ ಶಬ್ದಗಳು ಜೋರಾಗಿ ಕೇಳುತ್ತಿದೆ ಹೊರಗಿನಿಂದ ಒಳಕ್ಕೆ. ಅದು ಫಜಲ್ ಕೋಯಮ್ಮ ತಂಗಳ್ ಉಸ್ತಾದ್ರವರ ಕರಾಮತ್ತಾಗಿತ್ತು. ಹಾಗೆ ಜೋರಾಗಿ ಕೇಳಿಕೊಂಡು ಅವರು ರಾತ್ರಿಯುದ್ದಕ್ಕೂ ಮಲಗಲೇ ಇಲ್ಲ. ಬೆಳಗ್ಗೆ ಆಯಿತು, ಆದರೂ ಕೂಡ ಅವರು ಆ ರಾತ್ರಿಯಿಂದ ಬೆಳಗ್ಗೆಯವರೆಗೆ ಅವರು ಮಲಗಲೇ ಇಲ್ಲ. ಹಾಗೆ ಅವರು ಹೆದರಿಕೊಂಡು ಇದು ಯಾವ ವಿಷಯದಲ್ಲಿ ಇದು ಆದದ್ದು ಎಂದು ಚಿಂತಿಸಿ ನೋಡಿದಾಗ ಕೊನೆಗೂ ಅವರಿಗೆ ಸಿಕ್ಕಿತು, ನಾವು ಆ ಮಕ್ಕಳಾಗಲು ಬೇಕಾಗಿ ಅಲ್ಲಿಂದ ಕೊಟ್ಟ ನೀರನ್ನು ನಾವು ಎಸೆದಿದ್ದೇ ಅಲ್ವಾ, ಅದರ ಕರಾಮತ್ತಾಗಿರಬಹುದು ಎಂದು ಅವರು ಅರ್ಥ ಮಾಡಿಕೊಂಡು ಅವರು ಆ ಉಮರ್ಕಾರ್ ಅವರಲ್ಲಿ ಸಂಕಟವನ್ನು ಹೇಳಿದಾಗ ಅವರು ಹೇಳಿದರು, ನೀವು ಏನು ಮಾಡಿದ್ದು, ಎಷ್ಟೊಂದು ದೊಡ್ಡ ತಪ್ಪಾಗಿದೆ ನೀವು ಮಾಡಿದ್ದು, ನೀವು ಯಾಕೆ ಹಾಗೆ ಮಾಡಲು ಹೋದದ್ದು ಎಂದೆಲ್ಲ ಅವರಿಗೆ
ಅವರಲ್ಲಿ ಕೇಳಿಕೊಂಡು ಕೊನೆಗೆ ಅವರಲ್ಲಿ ಹೇಳಿದರು, ನಾನು ಒಂದು ಸಾಧು, ನನಗೇನೂ ಮಾಡಲಿಕ್ಕೆ ಆಗಲ್ಲ, ನೀವು ನೇರವಾಗಿ ಹೋಗಿ ತಂಗಳು ಉಸ್ತಾದರವರಲ್ಲಿ ಹೇಳಿರಿ ಎಂದು ಹೇಳಿದಾಗ ಅವರಿಗೆ ಹೆದರಿಕೆ ಆಯಿತು. ಆದರೂ ಕೂಡ ಅವರಿಂದ ಮಾಫ್ ಸಿಗಬೇಕಲ್ವಾ ಎಂದು ನೆನೆಸಿಕೊಂಡು ಅವರು ನೇರವಾಗಿ ಎಟ್ಟಿಕುಳಂಗೆ ಹೋಗಿಕೊಂಡು ಅಲ್ಲಿ ಫಜಲ್ ಕೋಯಮ್ಮ ತಂಗಳು ಉಸ್ತಾದರವರಲ್ಲಿ ಕ್ಷಮೆ ಕೇಳಿದರು. ಆಗ ಅವರು, ನೀವು ಏನು ಕೆಲಸ ಮಾಡಿದ್ದು, ಹಾಗೆ ಮಾಡಬಾರದಿತ್ತು, ಅದು ನಾನು ಮಾಡಿದ್ದಲ್ಲಲ್ವ, ನನ್ನ ಇಜಾಜತಲ್ಲ, ನನಗೆ ನನ್ನ ತಂದೆ ತಾಜುಲ್ ಉಲಮಾ ತಂಗಳು ಉಸ್ತಾದರವರು ಹೇಳಿಕೊಟ್ಟಂತಹ ಇಜಾಜತಾಗಿದೆ, ನೀಡಿದಂತಹ ಇಜಾಜತಾಗಿದೆ. ಆ ಆಯತನ್ನಲ್ವ ನಾನು ಓದಿದ್ದು, ನೀವು ಯಾಕೆ ಅದನ್ನು ಬಿಸಾಡಲು ಹೋದದ್ದು ಎಂದು ಅವರಿಗೆ ಬುದ್ಧಿ ಪಾಠವನ್ನು ಹೇಳಿಕೊಂಡು ಕೊನೆಗೆ ನನ್ನಲ್ಲಿ ಮಾಫ್ ಕೇಳಿ ಉಪಕಾರವಿಲ್ಲ, ನೀವು ಅಲ್ಲಾಹನಲ್ಲಿ ಕೇಳಿರಿ ಎಂದಾಗ ಅವರು ಅಲ್ಲಿಂದ ಹತ್ತುಕೊಂಡು ಮತ್ತೆಯೂ ಮಾಫ್ ಕೇಳಿ ಅಲ್ಲಾಹನಲ್ಲಿ ದುವಾ ಮಾಡಿದರು. ಪ್ರೀತಿಯ ಸಹೋದರರೇ, ಇದರಿಂದ ನಮಗೆ ತಿಳಿಯುವುದು ಕುರ್ರತು ಸಾದಾತ್ ತಂಗಳು ಉಸ್ತಾದರವರ ಕರಾಮತ್ತಾಗಿದೆ. ಇದು ಸತ್ಯವಾಗಿಯೂ ನಡೆದಂತಹ ಸಂಗತಿಯಾಗಿದೆ. ಹೀಗೆ ಕೊನೆಗೆ ಅವರು ಮತ್ತೆಯೂ ಕೇಳಿದರು, ತಂಗಳು ಉಸ್ತಾದರವರೇ, ನಮಗೆ ಮತ್ತೊಂದು ಬಾಟಲ್ನಲ್ಲಿ ಊದಿ ನೀಡುವಿರಾ ಎಂದು ಕೇಳಿದಾಗ ಸಯ್ಯಿದ್ ಫಜಲ್ ಕೋಯಮ್ಮ ತಂಗಳು ಉಸ್ತಾದರವರು, ಅದು ಮತ್ತೊಮ್ಮೆ ಆಗಲಿ, ಈಗ ಬೇಡ ಎಂದು ಹೇಳಿಕೊಂಡು ಅವರನ್ನು ಕಳಿಸಿದರು. ಹೀಗೆ ಸಹೋದರರೇ, ಇದಕ್ಕಿಂತ ದೊಡ್ಡ ದೊಡ್ಡ ಕರಾಮತ್ತುಗಳು ಫಜಲ್ ಕೋಯಮ್ಮ ತಂಗಳು ಉಸ್ತಾದರವರಿಗೆ ಇದೆ. ಅದೆಲ್ಲವೂ ಕೂಡ ನಮಗೆ ಗೊತ್ತಿರುವುದೇ ಆಗಿದೆ. ಮತ್ತೊಂದೇನೆಂದರೆ, ಒಂದು ಮಗುವಿದ್ದರೂ ಆ ಗರ್ಭದೊಳಗಿರುವ ಮಗು ಆ ಮಗುವಿನ ಹಾರ್ಟ್ ಎಡಬದಿಯಲ್ಲ ಬಲಬದಿಯಲ್ಲಿರುವುದು, ಹಾಗೆ ಬ್ರೈನ್ ಒಟ್ರಾಸಿ ಇರುವುದು, ಹೀಗೆ ಏನೆಲ್ಲ ಬದಲಾಗಿರುವಂತಹ ಒಂದು ಮಗುವನ್ನು ಅಬೋಷನ್ ಮಾಡಲಿಕ್ಕೆ ಕೇಳಿದಾಗ ಫಜಲ್ ಕೋಯಮ್ಮ ತಂಗಳವರು ಎಲ್ಲರೂ ಕೂಡ ಪರಿಭ್ರಾಂತಿಯಿಂದ ಹೀಗೆ ಏನಾಗಬಹುದು, ಈ ಮಗುವನ್ನು ಅಬೋಷನ್ ಮಾಡದಿದ್ದರೆ ಈ ಮಗು ಜೀವಿಸಬಹುದಾ, ಡಾಕ್ಟರ್ಗಳೆಲ್ಲವೂ ಅಬೋಷನ್ ಮಾಡಲಿಕ್ಕೆ ಹೇಳಿದರು. ಆದರೂ ಕೂಡ ಫಜಲ್ ಕೋಯಮ್ಮ ತಂಗಳು ಉಸ್ತಾದರವರು ಬೇಡ ಎಂಬ ಒಂದೇ ಒಂದು ಒತ್ತಾಯ. ಕೊನೆಗೆ ಆ ಮಗು ಜನಿಸಿ ನೋಡುವಾಗ ಯಾವುದೇ ಒಂದು ಪ್ರಶ್ನೆಯೂ ಇಲ್ಲ, ಯಾವುದೇ ಒಂದು ಸಮಸ್ಯೆಯೂ ಇಲ್ಲ. ಅದು ಸಯ್ಯಿದ್ ಕುರ್ರತು ಸಾದಾತ್ ತಂಗಳು ಉಸ್ತಾದರವರ ಕರಾಮತ್ ಮಾತ್ರವಾಗಿದೆ ಎಂದು ಹೇಳುತ್ತಾ ಪುಟ್ಟ ವಿಡಿಯೋಗೆ ವಿರಾಮ ಹಾಕುತ್ತಿದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.